ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಸೊ ಇದು ಯಾಕೆ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ನನಗೂ ಗೊತ್ತಿಲ್ಲ, ಬಟ್ ಇದೊಂದು ಸ್ವಲ್ಪ ಕ್ರೇಜಿ ಟಾಪಿಕ್ಕು. ಬಿಕಾಸ್ ಉಪೇಂದ್ರ ಪ್ರಿಡಿಕ್ಟೆಡ್ ಹಿಸ್ ಫ್ಯೂಚರ್ ಸೋ ಮೆನಿ ಟೈಮ್ಸ್, ಬಟ್ ನನಗೆ ಕಾಣಿಸಿದ 3, ಇನ್ನೂ ಎಷ್ಟೊಂದು ಇರ್ಬೋದೇನೋ ನನಗೂ ಗೊತ್ತಿಲ್ಲ. ಬಟ್ ನಾನು ಇದನ್ನು ಅರ್ಜೆಂಟಾಗಿ ಮಾಡ್ತೇನೆ, ಆಗಿ ನಂಗೆ ಸಿಕ್ಕಿದೆ 3. ಇನ್ನು ನಿಮ್ಗೆ ಯಾವ್ದಾದ್ರು ಇದ್ರೆ ಕಮೆಂಟ್ ಸೆಕ್ಷನ್ ಹೇಳಿ, ಅದನ್ನು ಕವರ್ ಮಾಡ್ತೀನಿ, ಸರಿನಾ? 1 by 1 ಹಾಕೊಂಡು ಹೋಗ್ತೀನಿ, ನೋಡ್ತಾ ಇರ್ರಿ. ಬಾಯ್. ಕನ್ನಡ ಇಂಡಸ್ಟ್ರಿನ ಒಳ್ಳೆ ಹೀರೋ ಆಗೋ ಎಲ್ಲ ಲಕ್ಷಣಗಳು ಇವೆ. ನೀವ್ ಈ ವರ್ಷ ಸೂಪರ್ ಹೀರೋ ಆಗ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಗಡಗಡ ಅಂತ ನಡಗಿಸ್ಬಿಡ್ಬೇಕು. ಲಿಟ್ರಲಿ ಕಾಶಿನಾಥ್ ಅವರು ಕುಮಾರ್ ಗೋವಿಂದ್ ಅವ್ರಿಗೆ ಹೇಳ್ತಾರೆ ದಟ್ ನೀವು ಈ ವರ್ಷದ ಹೀರೋ ಆಗ್ಬಿಟ್ಟು ದೊಡ್ಡ ಫೇಮಸ್ ಆಗ್ಬಿಡ್ಬೇಕು ಅಂತ. ಅವ್ರು ಹೇಳ್ದಂಗೆ ಆಗುತ್ತೆ. ಅವ್ರ ಪಿಕ್ಚರ್ ಸುಮ್ಮನೆ ಹಾಕಿದ್ರೆ ಗೊತ್ತಿಲ್ಲ, ಅಥವಾ ಎಂಟರ್ಟೈನ್ಮೆಂಟ್ಗೋಸ್ಕರ ಹಾಕಿದ್ರೆ ಏನೋ ಗೊತ್ತಿಲ್ಲ, ಬಟ್ ರಿಯಲ್ ಆಗುತ್ತೆ. ಅದೇ ಸೀನ್ ಆದ್ಮೇಲೆ ಲಿಟ್ರಲಿ ಒಂದು ಸಾಂಗ್ ಬರುತ್ತಂತ, ಅವನಹಳ್ಳಿ ಅವಳಲ್ಲಿ ಸಾಂಗ್ ಅಲ್ಲಿ ನೀವು ಲಿಟ್ರಲಿ ನೋಡಿದ್ರೆ ಅವ್ರದ್ದು ಎಲ್ಲ ಜನ ಅವ್ರಿಗೆ ಫ್ಯಾನ್ ಫಾಲೋಯಿಂಗ್ ಹೆಂಗೆ ಕ್ರೌಡ್ ಎಲ್ಲ ಸೇರ್ಕೊಂಡಿರೋದು ಪೂರ್ತಿ ಸೀನು. ಸೊ ಲಿಟ್ರಲಿ ಮೇಕ್ ಸೆನ್ಸ್, ರೈಟ್? ಈ ಪಿಕ್ಚರ್ ಲಿಟ್ರಲಿ ಈ ಉಪೇಂದ್ರ ಅವರು ಅವ್ರ ಫ್ಯೂಚರ್ ಅವರೇ ಪ್ರಿಡಿಕ್ಟ್ ಮಾಡ್ಕೊಂಡು. ಬಿಕಾಸ್ ನೀವು ಅನ್ಕೋಬಹುದು ಏನ್ ಗುರು ಉಪೇಂದ್ರ ಅವರು ಅವ್ರ ಪಿಕ್ಚರ್ ಅಷ್ಟಲ್ಲಿ ಆಡಿ ಫೇಮಸ್ ಆಗಿರ್ಲಿಲ್ವಾ ಅಂತ ನೀವು ಅನ್ಕೋಬಹುದು. ಬಟ್ ಆಗಿನ ಟೈಮಲ್ಲಿ ಎಷ್ಟೋ ಜನ ಡೈರೆಕ್ಟರ್ಗಳು 50-60 ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಿದ್ರು ಪಾಪ್ಯುಲಾರಿಟಿ ಇರ್ತಿರ್ಲಿಲ್ಲ ಡೈರೆಕ್ಟರ್ಸ್ಗಳಿಗೆ ಎಸ್ಪೆಷಲಿ. ಮೇ ಬಿ ಅಂದ್ರೆ ಅದೇ ಹೇಳಿದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಜನ ಗ್ಯಾಪ್ ಇಟ್ಕೊತಿದ್ರು. ಆಸ್ ಆಕ್ಟರ್ಗಳು, ಪ್ರೊಡ್ಯೂಸರ್ಸ್ಗಳು ಡೈರೆಕ್ಟರ್ಗಳನ್ನ ಜಾಸ್ತಿ ಏನಪ್ಪದು ಇನ್ಫ್ಲುಯೆನ್ಸ್ ಆಯ್ತಿದ್ರೇನೋ, ಅವ್ರದ್ದು ಫ್ಯಾನ್ ಫಾಲೋಯಿಂಗ್ ಇತ್ತೇನೋ ಗೊತ್ತಿಲ್ಲ. ತುಂಬಾ ಕಮ್ಮಿ ಇತ್ತು ಫ್ಯಾನ್ ಫಾಲೋಯಿಂಗ್ ಡೈರೆಕ್ಟರ್ಸ್ಗೆ ಆ ಟೈಮಲ್ಲಿ. ಬಟ್ ಆಸ್ ಅನ್ ಆಕ್ಟರ್ ಆ ಟೈಮಲ್ಲಿ ತುಂಬಾ ಫ್ಯಾನ್ ಫಾಲೋಯಿಂಗ್ ಇರ್ತಿತ್ತು ಕಂಪೇರ್ ಟು ಡೈರೆಕ್ಟರ್. ಬಟ್ ಈಗ ಏನಾಗ್ಬಿಟ್ಟಿದೆ, ಹೀರೋ ಎಷ್ಟೇ ಫ್ಯಾನ್ ಫಾಲೋಯಿಂಗ್ ಇದೆ ಡಿಪೆಂಡಿಂಗ್ ಆನ್ ದ ಡೈರೆಕ್ಟರ್ಸ್ ವಿಷನ್. ಆ ಥರ ಯಾವ ಥರ ಎಷ್ಟು ಹಿಟ್ ಕೊಡ್ತಾರೆ, ಎಷ್ಟು ಚೆನ್ನಾಗಿ ಪಿಕ್ಚರ್ ಮಾಡ್ತಾರೆ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನ ಉಪೇಂದ್ರ ಅವರು ಇಲ್ಲೇ ಪ್ರಿಡಿಕ್ಟ್ ಮಾಡ್ತಾರೆ ದಟ್ ಈ ಪಿಕ್ಚರ್ ಬಂದ್ಮೇಲೆ ಅವ್ರು ಇನ್ನೂ ದೊಡ್ಡ ಸ್ಟಾರ್ ಆಯ್ತಾರೆ ಅನ್ನೋ ಥರ ಇಂಡೈರೆಕ್ಟ್ ಆಗಿ ಪಿಕ್ಚರಲ್ಲೇ ಪ್ರಿಡಿಕ್ಟ್ ಮಾಡಿರೋದ್ರಿಂದ ಅದು ಹಂಗೆ ಆಗುತ್ತೆ ಕೂಡ. ಅವರೇ ಹೇಳ್ತಾರೆ ಗೊತ್ತಾ, ಥಿಯೇಟ್ರಲ್ಲಿ ಎಲ್ಲರೂ ಬೈತಿದ್ರು ಈ ಪಿಕ್ಚರ್ ಏನು ಚೆನ್ನಾಗಿಲ್ಲ ಅಂತ. ರಿಲೀಸ್ ಆದ್ಮೇಲೆ ಏನಾಯ್ತು ಅಂತ ನಿಮ್ಗೆ ಗೊತ್ತು. ಸೊ ಟೆಕ್ನಿಕಲಿ ಪ್ರಿಡಿಕ್ಟೆಡ್ ಇಸ್ ಓನ್ ಫ್ಯೂಚರ್. ಸಿ ಏಳೇಳು ಜನ್ಮಾಸ್ ಅವಳು ಆಲ್ರೆಡಿ ನನ್ನ ಹೆಂಡತಿ ಅಂದ್ರೆ ವೈಫ್. ಈ ಮ್ಯಾರೇಜ್ ಸೆಟಪ್ ಸುಮ್ಮನೆ ಸಮಾಜಕ್ಕೆ. ಲಿಟ್ರಲಿ ಈ ಮೂವಿದು ಬ್ರೇಕ್ ಡೌನ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದು, ಬ್ರೇಕ್ ಡೌನ್ ವಿಡಿಯೋ ಆಲ್ರೆಡಿ ಅವಾಗಲೇ ಅವೈಲೇಬಲ್ ಇದೆ, ಇದನ್ನ ಅವಾಗಲೇ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಮಾಡಿರಲಿಲ್ಲ. ಬಟ್ ಏನು ಗೊತ್ತಾ, ನನಗೆ ಶಾಕ್ ಆಗೋಯ್ತು ಲಿಟ್ರಲಿ ಈ ಸೀನ್ ಬಂದಾಗ H2O ಅಲ್ಲಿ. ದಟ್ ಯಾಕೆಂದ್ರೆ ನೀವು ಇವರು ಉಪೇಂದ್ರ ಅವ್ರದ್ದು ಎಷ್ಟೊಂದು ಇಂಟರ್ವ್ಯೂನ ನೋಡಿದ್ರೆ ಅವರೇ ಹೇಳಿರೋ ಪ್ರಕಾರ H2O ಟೈಮಲ್ಲಿ ಅವ್ರು ಇನ್ನೂ ಕಮಿಟ್ಮೆಂಟ್ ಆಗಿರಲಿಲ್ಲ, ಅವರು ಇನ್ನೂ ಅವಾಗಿನ್ನ ಫ್ರೆಂಡ್ಸ್ ಥರನೇ ಇದ್ವಿ, ಅವಾಗಿನ್ನೂ ಇರಲಿಲ್ಲ ಅಷ್ಟಾಗಿ ಅಂತ. ಬಟ್ ನೀವು ಇದನ್ನ ಲಿಟ್ರಲಿ ನೋಡಿದ್ರೆ ಅವರೇ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡ್ತಾರೆ 7 ಜನಗೂ ನೀವೇ ನನ್ನ ಹೆಂಡತಿ ಅಂತ. ಸೊ ಅಲ್ಲಿ ಹೆಂಗೈತೆ ನೋಡಿ ಪ್ರೊಸೆಸ್. ಅದೇ ಟೈಮಿಗೆ ರಿಯಾಲಿಟಿಲಿ ಅವರು ಆಫ್ಟರ್ H2O 1 or 2 year ಅವ್ರು ರಿಯಲಿ ಮದುವೆನೇ ಆಗ್ಬಿಟ್ರು. ಸೊ ಲಿಟ್ರಲಿ ನೋಡಿ ಹೆಂಗೈತೆ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋದಂದ್ರೆ ಈ ಥರ ಇರಬೇಕು. ಹೆಂಗಿತ್ತು ನೆಕ್ಸ್ಟ್ ಲೆವೆಲ್ ಆಗೈತಲ್ಲ. ಸದ್ಯಕ್ಕೆ ನಂಗೆ ಸಿಕ್ಕಿದೆ ಈ 3, ಇನ್ನೂ ಸಿಕ್ಕಿದಾಗ ವಿಡಿಯೋಗಳು ಮಾಡ್ತೀನಿ. ನಿಮ್ಗೆ ಯಾವ್ದಾರು ಗೊತ್ತಿರೋ ಕಮೆಂಟ್ ಸೆಕ್ಷನ್ ಹೇಳಿ. ಥ್ಯಾಂಕ್ಸ್.